ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ಡ್ರೋನ್ ಮಾಡೋದು ಅಂತ ತಿಳಿಸ್ಕೊಡ್ಲಾಗಿದೆ. ಸೊ ಇದಕ್ಕೆ ಬೇಕಾಗಿರುವಂಥ ಕಂಪೋನೆಂಟ್ಸ್ ಆಟೋಪೈಲಟ್, PPM ಎನ್ಕೋಡರ್, ಪವರ್ ಮಾಡ್ಯೂಲ್, ಏರ್ ಹಾಗೂ ಗ್ರೌಂಡ್ ಟೆಲಿಮೆಟ್ರಿ ಮಾಡ್ಯೂಲ್, I2C ಹಬ್, GPS, ಬ್ಯಾಟ್ರಿ, OSD ಹಾಗೂ ಎಲೆಕ್ಟ್ರಾನಿಕ್ ಸ್ಪೀಡ್ ಕಂಟ್ರೋಲರ್. ಸೊ ನಾನಿಲ್ಲಿ ಬಾಡಿ ಬಿಲ್ಡ್ ಮಾಡಲಿಕ್ಕೆ 2 ಸ್ಕೇಲ್ನ ಯೂಸ್ ಮಾಡಿದ್ದೀನಿ, ವಿಚ್ ಇಸ್ ಆಫ್ 30 ಸೆಂಟಿಮೀಟರ್. ಸೊ ಇದನ್ನು ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ನಟ್ ಮತ್ತು ಬೋಲ್ಟ್ ಇನ್ಸರ್ಟ್ ಮಾಡಲಿಕ್ಕೆ ಆ ಪಾಯಿಂಟ್ಗಳಲ್ಲಿ ಡ್ರಿಲ್ ಮಾಡೋಣ. ಸೊ ನಾರ್ಮಲಿ ಡ್ರೋನ್ ಫ್ರೇಮ್ ಅಥವಾ ಬಾಡಿನ ಕಾರ್ಬನ್ ಫೈಬರ್ ಅಥವಾ ವುಡ್ಡಲ್ಲಿ ಮಾಡಿರ್ತಾರೆ. ಸೊ ಟು ಮೇಕ್ ಇಟ್ ಕ್ವೈಟ್ ಚೀಪರ್ ನಾ 2 ಸ್ಕೇಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ನಮ್ಮ ಬ್ರಷ್ಲೆಸ್ DC ಮೋಟರ್. ಈ ಮೋಟರ್ಗಳ ಸಹಾಯದಿಂದನೇ ಡ್ರೋನ್ ಹಾರಾಡೋದಕ್ಕೆ ಆಗೋದು. ಈ ರೀತಿ 4 ಜಾಗಗಳಲ್ಲಿ ಈ ಮೋಟರ್ಸ್ಗಳನ್ನ ಪ್ಲೇಸ್ ಮಾಡ್ಕೊಳ್ಳಿ. ಈ ಮೋಟರ್ಸ್ಗಳನ್ನ ಸ್ಕೇಲ್ ಜೊತೆ ಅಟ್ಯಾಚ್ ಮಾಡಲಿಕ್ಕೆ ಅಲ್ಲಿ ಕೊಟ್ಟಿರೋ ಪಿನ್ ಪಾಯಿಂಟ್ಸ್ ಪ್ರಕಾರನೇ ಹೋಲ್ಗಳನ್ನ ಡ್ರಿಲ್ ಮಾಡ್ಕೊಳ್ಳಿ. So let's insert the nuts and bolts. ಇದು ನಮ್ಮ ಎಲೆಕ್ಟ್ರಾನಿಕ್ ಸ್ಪೀಡ್ ಕಂಟ್ರೋಲರ್ ಅಥವಾ ESC ಅಂತ ಕರೆಯಲಾಗುತ್ತೆ. ಇದರ ಫಂಕ್ಷನ್ನ ಸಿಂಪಲ್ ವೇಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ನೀವು TV ಅಥವಾ ಫ್ರಿಡ್ಜ್ಗಳಲ್ಲಿ ಸ್ಟೆಬಿಲೈಸರ್ಸ್ಗಳನ್ನ ನೋಡಿರ್ತೀರ. ಅದೇ ರೀತಿ ಈ ESC ಬ್ಯಾಟ್ರಿ ಸಪ್ಲೈ ಮಾಡುವಂಥ ಕರೆಂಟ್ನ ಸ್ಟೇಬಲ್ ಆಗಿ ಮೋಟರ್ಸ್ಗೆ ಸಪ್ಲೈ ಮಾಡುತ್ತೆ. ಇದೇ ರೀತಿ ಸೋಲ್ಡ್ರಿಂಗ್ ಮುಖಾಂತರ ಈ 3 ಕೇಬಲ್ಗಳನ್ನ ESC ಜೊತೆಗೆ ಕನೆಕ್ಟ್ ಮಾಡೋಣ. ESCಯ ಸರ್ಕ್ಯೂಟ್ ಕನೆಕ್ಷನ್ಸ್ನ ಸೇಫಾಗಿ ಇಟ್ಕೊಳ್ಳೋದಕ್ಕೆ ಔಟರ್ ಲೇಯರ್ನ ಕವರ್ ಮಾಡ್ತಿದ್ದೀನಿ. ಸೊ ESCನ ಸ್ಕೇಲ್ಗೆ ಜಾಯಿಂಟ್ ಮಾಡಲಿಕ್ಕೆ ನೀವು ಡಬಲ್ ಸೈಡ್ ಟೇಪ್ ಯೂಸ್ ಮಾಡ್ಬೋದು ಅಥವಾ ಈ ಸ್ಟ್ರಿಪ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಇರುವಂಥ ರೆಡ್ ಕೇಬಲ್ ಪಾಸಿಟಿವ್ ಎನರ್ಜಿನ ಫ್ಲೋ ಮಾಡುತ್ತೆ ಹಾಗೂ ಬ್ಲ್ಯಾಕ್ ಕೇಬಲ್ ನೆಗೆಟಿವ್ ಎನರ್ಜಿನ ಫ್ಲೋ ಮಾಡುತ್ತೆ. So let's connect all the red cables in one shot and let's connect all the black cables in one shot and plug into this. So ನನ್ನ ಬಳಿ ಇರುವಂಥ ಈ ಬೀನ್ ಕೇಬಲ್ ಮುಖಾಂತರ ನಾ 2 ಫ್ಲೋ ಆಫ್ ಕರೆಂಟ್ನ 1 ಪ್ಲಗ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ಸೊ ಇದು ನಮ್ಮ ಆಟೋಪೈಲಟ್ ಬಂದುಬಿಟ್ಟು ಡ್ರೋನಿಗೆ ಇರುವಂಥ ಹಾರ್ಟ್. ಇಲ್ಲಿ ಎಲ್ಲ ರೀತಿಯಂಥ ಕಮಾಂಡ್ಸ್ ರಿಸೀವ್ ಮಾಡುತ್ತೆ ಮತ್ತು ಕಮಾಂಡ್ಸ್ನ ಟ್ರಾನ್ಸ್ಮಿಟ್ ಕೂಡ ಮಾಡುತ್ತೆ. ಬ್ಯಾಟ್ರಿಯಿಂದ ಬರುವಂಥ ಎನರ್ಜೀಸ್ ಕೂಡ ಪ್ರಾಪರಾಗಿ ಡಿಸ್ಟ್ರಿಬ್ಯೂಟ್ ಕೂಡ ಮಾಡುತ್ತೆ. ಸೊ ಆಟೋಪೈಲಟ್ ಮುಖಾಂತರ ನೀವು ಚಾನಲ್ 1, ಚಾನಲ್ 2, ಚಾನಲ್ 3 ಹಾಗೂ ಚಾನಲ್ 4ಗೆ ಕೇಬಲ್ ಕನೆಕ್ಷನ್ ಕೊಡಬೇಕು. ಸೊ ಚಾನಲ್ 1, ಚಾನಲ್ 2 ಹಾಗೂ ಚಾನಲ್ 3 ಮತ್ತು ಚಾನಲ್ 4 ಫಂಕ್ಷನ್ ಏನಂದರೆ, ಸೊ ನೀವು ರಿಮೋಟ್ ಕಂಟ್ರೋಲ್ ಮುಖಾಂತರ ಕೊಡುವಂಥ ಕಮಾಂಡ್ ಲೈಕ್ ಟೇಕ್ ಆಫ್, ಲ್ಯಾಂಡ್, ಪಿಚ್ ಫಾರ್ವರ್ಡ್, ಪಿಚ್ ಬ್ಯಾಕ್ವರ್ಡ್, ಈ ಥರದ ಕಮಾಂಡಿಗೆ ರೆಸ್ಪಾನ್ಸ್ ಕೊಡೋದು ಈ ಚಾನಲ್ಸ್ ಮುಖಾಂತರ. ನಾನಿಲ್ಲಿ ಒಂದು ಸ್ಕ್ವೇರ್ ಪೀಸ್ನ ಪ್ಲೇಸ್ ಮಾಡಿದ್ದೀನಿ. ನಾರ್ಮಲಿ ನೀವು ಯಾವುದಾದ್ರು ಕಾರ್ಡ್ಬೋರ್ಡ್ ಅಥವಾ ಹಾರ್ಡ್ ಮಟೀರಿಯಲ್ನ ಅದು ಪ್ಲೇಸ್ ಮಾಡ್ಬೋದು, ವಿಚ್ ಇಸ್ ಲೈಟ್ ವೆಯ್ಟ್. ಡಬಲ್ ಸೈಡ್ ಟೇಪ್ ಮುಖಾಂತರ ನನ್ನ ಆಟೋಪೈಲಟ್ನ ಅಲ್ಲಿ ಸ್ಟಿಕ್ ಮಾಡಿದ್ದೀನಿ. ಪ್ರತಿಯೊಂದು ESCಯಿಂದ ಆರೆಂಜ್, ರೆಡ್ ಹಾಗೂ ಬ್ಲ್ಯಾಕ್ ಕೇಬಲ್ಸ್ ಔಟ್ ಆಗಿರುತ್ತೆ. ಸೊ ನಾರ್ಮಲಿ ಇದು ವೈಟ್, ರೆಡ್ ಹಾಗೂ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಇದನ್ನು ನೀವು ಈ ರೀತಿ ಆಟೋಪೈಲಟ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ. So once you're done with the connections, let's take the battery. ಬ್ಯಾಟ್ರಿನ ಮೇಲ್ ಹಾಗೂ ಫೀಮೇಲ್ ಕನೆಕ್ಷನ್ ಮುಖಾಂತರ ಕನೆಕ್ಟ್ ಮಾಡೋಣ. ಅನಂತರ ಆಟೋಪೈಲಟಲ್ಲಿ ಫ್ಯಾಕ್ಟ್ರಿ ರೀಸ್ಟಾರ್ಟ್ನ ಮಾಡೋಣ. ಸೊ ನಾವೀಗ ಬಿಲ್ಡ್ ಮಾಡಿರೋದು ಕ್ವಾಡ್ ಕಾಪ್ಟರ್, ಅಂದರೆ 4 ಮೋಟರ್ಸ್ ಇರುವಂಥ ಡ್ರೋನ್. ಇದನ್ನು ಕನ್ಫರ್ಮ್ ಮಾಡಲಿಕ್ಕೆ ಆಟೋಪೈಲಟಲ್ಲಿ ಒಂದು ರೌಂಡ್ ಕ್ರಾಸ್ ಚೆಕ್ ಮಾಡೋಣ.
ACC ಕ್ಯಾಲಿಬ್ರೇಷನ್ ಅಂದರೆ ಎಕ್ಸೆಲರೋಮೀಟರ್ ಕ್ಯಾಲಿಬ್ರೇಷನ್. ಇದನ್ನ ಸಿಂಪಲ್ ವೇಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ನೀವು ಫೋನ್ ಯೂಸ್ ಮಾಡುವಾಗ ಒಂದು ಪೋರ್ಟ್ರೇಟ್ ಮೋಡ್, ಇನ್ನೊಂದು ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಯೂಸ್ ಮಾಡ್ತೀರ. ಸೊ ಅದು ಆಟೋಮೆಟಿಕ್ಕಾಗಿ ಟರ್ನ್ ಮಾಡೋದು ಎಕ್ಸೆಲರೋಮೀಟರಿಂದ. ಒನ್ಸ್ ಕ್ಯಾಲಿಬ್ರೇಷನ್ ಸಕ್ಸಸ್ಫುಲ್ ಆದಮೇಲೆ ನಮ್ಮ ರಿಮೋಟ್ ಕಂಟ್ರೋಲ್ ಅಥವಾ RC ಮುಖಾಂತರ ಡ್ರೋನ್ನ ಆನ್ ಮಾಡೋಕ್ಕೆ ನೋಡೋಣ. ಸೊ ಆಲ್ವೇಸ್ ರಿಮೆಂಬರ್, ಫಸ್ಟು ನೀವು RCನ ಆನ್ ಮಾಡಬೇಕು, ಅನಂತರ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ನಮ್ಮ ಬ್ಯಾಟ್ರಿ ಹಾಗೂ ಮಾಡೆಮ್ನ ಸ್ಟೋರ್ ಮಾಡಲಿಕ್ಕೆ ಒಂದು ಸ್ಮಾಲ್ ಟೈನಿ ಸ್ಪೇಸ್ನ ಡ್ರೋನ್ ಕೆಳಗಡೆ ನಾವು ಫಿಕ್ಸ್ ಮಾಡೋಣ. ಆಲ್ಮೋಸ್ಟ್ ನಮ್ಮ ಡ್ರೋನ್ ರೆಡಿಯಾಗಿದೆ. ಈಗ ಡ್ರೋನ್ ಲ್ಯಾಂಡ್ ಆಗಲಿಕ್ಕೆ ಒಂದು ಲ್ಯಾಂಡಿಂಗ್ ಗೇರ್ ಬೇಕು. ಸೊ ನನ್ನ ಬಳಿ ಇರುವಂಥ ಐಸ್ ಕ್ರೀಮ್ ಸ್ಟಿಕ್ಸ್ಗಳನ್ನು ಸೇಮ್ ಸೈಜಲ್ಲಿ ಕಟ್ ಮಾಡಿ ಗ್ಲೂ ಮುಖಾಂತರ ಅದನ್ನು ಸ್ಟ್ರೇಟಾಗಿ ಫಿಕ್ಸ್ ಮಾಡಿದ್ದೀನಿ. ಇದನ್ನು ಪ್ರೊಪೆಲ್ಲರ್ಸ್ ಅಂತ ಹೇಳ್ತಾರೆ. ಈ ಪ್ರೊಪೆಲ್ಲರ್ಗಳು ನಿಮ್ಮ ಮನೇಲಿರುವಂಥ ಫ್ಯಾನ್ ಥರನೇ. ಇಲ್ಲಿ ಬರ್ನೌಲಿಸ್ ಪ್ರಿನ್ಸಿಪಲ್ ಇಂಪ್ಲಿಮೆಂಟ್ ಆಗುತ್ತೆ. ಸೊ ನಾವು ಲೆಟ್ಸ್ ಫಿಕ್ಸ್ ದಿಸ್ ಪ್ರೊಪೆಲ್ಲರ್ಸ್ ಟು ದ ಮೋಟರ್ಸ್. ಇಲ್ಲಿ ನೀವು ಪ್ರೊಪೆಲ್ಲರ್ಸ್ ಫಿಕ್ಸ್ ಮಾಡ್ತಿರುವಾಗ ನೀವು ಏನು ನೋಟ್ ಮಾಡಬೇಕಂದ್ರೆ, ಒಂದು ಸೈಡ್ ಕ್ಲಾಕ್ ವೈಸ್ ಆಗಿರುತ್ತೆ, ಇನ್ನೊಂದು ಸೈಡ್ ಆ್ಯಂಟಿ ಕ್ಲಾಕ್ ವೈಸ್ ಆಗಿರುತ್ತೆ. ಇದು ಹೇಗೆ ಅರ್ಥ ಆಗುತ್ತೆ ಅಂದರೆ, ಪ್ರೊಪೆಲ್ಲರ್ನ ನೀವು ಶಾರ್ಪ್ ಎಂಡಲ್ಲಿ ಟರ್ನ್ ಮಾಡಿ ನೋಡಿದ್ರೆ ಅದು ಯಾವ ಸೈಡ್ ಮೂವ್ ಆಗ್ತಿದೆ ಆ ಸೈಡಲ್ಲಿ ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಈಗ ನಿಮಗೊಂದು ಪ್ರಶ್ನೆ ಇದೆ, ಈ ಡ್ರೋನ್ನ ಯಾರು ಬೇಕಾದ್ರೂ ಹಾರಿಸ್ಬೋದಾ? ಡ್ರೋನ್ ರೂಲ್ಸ್ನ ವೈಲೇಟ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಫೈನ್ ಇದೆ. ಅದು ನಿಮ್ಗೆ ಗೊತ್ತಿದೆಯಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಏವಿಯೇಷನ್ ರಿಲೇಟೆಡ್ ಕಂಟೆಂಟ್ಸ್ಗಾಗಿ ಏವಿಯೇಷನ್ ಮಾಸ್ಟರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ಏರ್ಪೋರ್ಟಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇದ್ದರೆ, ಅದರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಈ ವಿಡಿಯೋನ ನೋಡಿ. ಸೈನಿಂಗ್ ಆಫ್. ಧನ್ಯವಾದ.